ಮತ್ತು ಹಾಯ್ ಫ್ರೆಂಡ್ಸ್, ನಾನು ಅದೇ ನಾಯಿದು ಸ್ಟೋರಿ ನಿಮಗೆ ಹೇಳಿದ್ನಲ್ಲ, ಅದನ್ನು ಕಂಟಿನ್ಯೂ ಮಾಡಲಿಕ್ಕಾಗಲಿಲ್ಲ. ಸೊ ಈಗ ಕಂಟಿನ್ಯೂ ಮಾಡ್ತಾಯಿದ್ದೇನೆ. ಹಾಗೆ ದಾರಿಯಲ್ಲಿ ಬಿದ್ದಾಗ ನಾನು ಮತ್ತು ತೆಂಗಿನಕಾಯಿ ಹರಿದ ಚಿಪ್ಪಿ ಅಲ್ಲಿ ಬಿದ್ದಿತ್ತು. ಆ ಚಿಪ್ಪಿಯಿಂದ ನೀರನ್ನು ತೆಗೆದು ರೋಡ್ ಸೈಡಲ್ಲಿ ಇದ್ದಿದ್ದು ಸ್ವಲ್ಪ ನೀರನ್ನು ತಂದು ನಾಯಿ ಮುಖಕ್ಕೆ ಹಾಕಿದೆ. ಸ್ವಲ್ಪ ಚೇತರಿಸ್ಕೊಂಡ್ರು. ಆಮೇಲೆ ಸ್ವಲ್ಪ ಕುಡಿಲಿಕ್ಕೆ ಅಂತ ಚಿಪ್ಪಿಯಲ್ಲಿ ನೀರಿಟ್ಟೆ. ಆಮೇಲೆ ನನ್ನ ಕೈಯಲ್ಲಿದ್ದ ಒಂದು ಬಿಸ್ಕಿಟನ್ನು ತುಂಡು ಮಾಡಿ ಅದರ ಮೂಗಿನ ಹತ್ತಿರ ಹಾಕಿದೆ. ಸೊ ಅದು ವಾಸನೆಯಿಂದ ಸ್ವಲ್ಪ ಮೂಗಿಂದ ಮೂಸಿ ನೋಡಲಿಕ್ಕೆ ಶುರು ಮಾಡಿತ್ತು. ಹಾಗೆ ಬಿಸ್ಕಿಟ್ ಅಂತ ಗೊತ್ತಾದ ತಕ್ಷಣ ನಾಲಿಗೆಯಿಂದ ಎಳೆದು ತಿನ್ನಲಿಕ್ಕೆ ಸ್ಟಾರ್ಟ್ ಮಾಡಿತ್ತು. ಹಾಗೆ ನನಗೆ ತುಂಬ ಖುಷಿಯಾಯಿತು. ಪಾಪ ಅದಕ್ಕೆ ಹೊಟ್ಟೆಗಿಲ್ಲದೆ ಅದು ನರಳ್ತಿತ್ತು ಏನು ಅಂತೇಳಿ. ಅದು ಯಾಕೆ ಗೊತ್ತಾ ಫ್ರೆಂಡ್ಸು, ಈಗ ಮನೆಯಲ್ಲಿ ನಮ್ಮದು ಅನ್ನ ಸಾರು ಎಂಥದೇ ಉಳಿದಿರಲಿ ಅದನ್ನು ತಗೊಂಡೋಗಿ ರೋಡ್ ಸೈಡ್